ಇನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರದ ದಿವಸ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರ್ ಇದೆ, ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಎಲ್ಲದು ಅಂತ ನೋಡ್ತಾ ಹೋಗೋಣ. ಎಲ್ಲ ಮುಗೀತು, ಇವಾಗ ಟ್ರೇಡ್ ಡೀಲು ಆಯಿತು. ಒನ್ ಆಫ್ ದ ವೆರಿ ಫ್ಯೂ ಕಂಟ್ರೀಸು ದೊಡ್ಡ ಕಂಟ್ರಿ ಜೊತೆಗೆ ಟ್ರೇಡ್ ಡೀಲ್ ಮಾಡ್ಕೊತಾ ಇರೋದು ಅಂತ. ಯಾಕೆಂದರೆ ಇಂಡಿಯಾ ಯುರೋಪಿಯನ್ ಟ್ರೇಡ್ ಡೀಲ್ ಆಗಿತ್ತು, ಅದಾದಮೇಲೆ ಇಂಡಿಯಾ ಅಮೆರಿಕ ಟ್ರೇಡ್ ಡೀಲು, ಸೆನ್ಸಿಟಿವ್ ಟಾಪಿಕ್ಸು. ರಷ್ಯಾನು ಸಂಭಾಳಿಸಬೇಕು, ಅವರು ಕೂಡ ನಾವು ಭಾರತ ಮತ್ತು ಇವ್ರು ಏನು ಮಾಡ್ಕೊತಾ ಇದ್ದಾರೆ, ಅಮೆರಿಕ ಮಾಡ್ಕೊಳೋ ಟ್ರೇಡ್ ಡೀಲಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ. ಅವರು ಆಯಿಲ್ ಚೀಪಾಗಿದ್ದರೆ ತೊಗೊತಾರೆ, ಇಲ್ಲ ಅಂದರೆ ಇಲ್ಲ ಅಂತ. ಈ ಥರ ಒಂದು ನೋಡಿ ರಿಲೇಷನ್ಶಿಪ್ನ ಎಲ್ಲರ ಜೊತೆ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಇಲ್ಲ ಈಗಿನ ಸಿಚುವೇಷನಲ್ಲಿ. ಎಲ್ಲರೂ ನಮಗೇನು ಸಿಗುತ್ತೆ ಅಂತ ನೆಗೋಸಿಯೇಷನ್ ಮಾಡ್ಕೊಳೋಂಥ ಟೈಮಲ್ಲಿ ಇಂತಹ ಟ್ರೇಡ್ ಡೀಲನ್ನು ಮಾಡಿದ್ದು ಒಂದು ಐತಿಹಾಸಿಕ ಘಟನೆ ಥರ ಮಾರ್ಕೆಟು ನೋಡ್ತು. ಯಾಕೆಂದರೆ ನೆನೆ ಶಿವ ಸರ್ ಕೂಡ ಶೇರ್ ಮಾಡಿದ್ರಲ್ವ, 4% ಮೇಲೆ ಗ್ಯಾಪ್ ಅಪ್ ಓಪನಿಂಗ್ ಆಗಿರೋ ಇತಿಹಾಸ 25 ವರ್ಷದಲ್ಲಿ 5 ಸಲ ಆಗಿದೆ. ಅದು ಕಾರ್ಗಿಲ್ ಟೈಮಲ್ಲಿ 2 ಸಲ ಬಿಟ್ಟರೆ, ಕೋವಿಡ್ ಟೈಮಲ್ಲಿ 2 ಸಲ, ಅದು ಬಿಟ್ಟರೆ ಈಗ ಟ್ರಂಪ್ ಅಂತ ಹಿಸ್ಟಾರಿಕಲ್ ಡಿಸಿಷನ್ನ ಭಾರತ ಮಾಡೋಕ್ಕೆ ಸಾಧ್ಯ ಆಗಿತ್ತು. ನಿನ್ನೆ ಆಗಿದ್ದಂಥ ಓಪನಿಂಗ್ ಆಯಿತಾ. ಸೊ 1,000 ಪಾಯಿಂಟ್ಗಳ ಓಪನಿಂಗ್ ಆಗಿತ್ತು, ಗ್ಯಾಪ್ ಅಪ್ ಓಪನಿಂಗು. ಸೊ ಈಗೆಲ್ಲ ಆಯಿತು, ಚೆನ್ನಾಗಾಯಿತು. ನಿನ್ನೆ ಒಂದು ಸೆಲ್ ಆಫ್ ಬಂದು ಅದು ಸೆಟ್ಲ್ ಆಗಿದೆ ಮಾರ್ಕೆಟು. ಇನ್ನು ನಾವು ಆಲ್ ಟೈಮ್ ಹೈಗೆ ನಿನ್ನೆ ಆಲ್ ಟೈಮ್ ಹೈ ಹತ್ತತ್ರ 26,000 ಎಷ್ಟೋ ಇದೆಲ್ಲ 26,033 26,330 ಚಿಲ್ಲರೆ ಝೋನ್ ಅಲ್ವಾ. ಸೊ ಆಲ್ಮೋಸ್ಟ್ ಅದು ಹತ್ತತ್ರಕ್ಕೆ ಹೋಗಿ ಅಲ್ಲಿಂದ ಸೆಲ್ಲಿಂಗ್ ಬಂದಿದ್ದಂಥದ್ದು ನಿನ್ನೆ. ಹಾಗಾಗಿ ಆಲ್ ಟೈಮ್ ಹೈಗೆ ಹೋಗಿ ಬಿಡುತ್ತೆ 2026ಕ್ಕೆ. ಅಟ್ಲೀಸ್ಟ್ 2-3 ವರ್ಷದಿಂದ ಏನು ಸ್ಟ್ರಗಲ್ ಇದೆಯೋ ಅದಕ್ಕೆ ಒಂದು ಸುಖಾಂತ್ಯ ಸಿಗ್ಬೋದು ಈ ವರ್ಷ ಅಂದ್ಕೊಳೋ ಟೈಮಲ್ಲಿ 2 ನ್ಯೂಸ್ಗಳು ಬಂದಿದೆ. ಒಂದು, ನಿನ್ನೆ IT ನಲ್ಲಿ ದೊಡ್ಡ ಸೆಲ್ ಆಫ್ ಆಗಿದೆ, US ಅಲ್ಲಿ ಕೆಟ್ಟದಾಗಿ ಸೆಲ್ ಆಫ್ ಆಗಿದೆ. ಕಾರಣ ಏನು ಅಂತಂದರೆ, ಈ IT ಸರ್ವಿಸಸ್ ಕಂಪ್ನಿ ಅಂದರೆ ಯಾವುದೋ ಒಂದು ಕಂಪ್ನಿಗೆ ಸರ್ವಿಸ್ನ ಕೊಡ್ತಾ ಇರ್ತಾರೆ. ಅದು ಹೊಸ ಪ್ರಾಡಕ್ಟ್ಗಳನ್ನು ಡೆವಲಪ್ ಮಾಡೋಕ್ಕೆ ಸಹಾಯ ಮಾಡೋದಾಗಿರ್ಬೋದು, ಅಥವಾ ಈಗ ಕಾಲ್ ಸೆಂಟರ್ ಈ ಥರ ಸಪೋರ್ಟ್ ಆಗಿರ್ಬೋದು, ಬೇರೆ ಥರದ ಲೀಗಲ್ ಆಗಿ ಸಪೋರ್ಟ್ ಮಾಡೋದಾಗಿರ್ಬೋದು, ಡೇಟಾ ಅನಾಲಿಟಿಕ್ಸ್ ಅಂತ ಡೇಟಾನ ತೊಗೊಂಡು ಅದರಲ್ಲಿ ಏನು ವ್ಯಾಲ್ಯೂ ಇದೆ ಅಂತ ಹುಡುಕಿ ಕೊಡೋದಾಗಿರ್ಬೋದು, ಈ ರೀತಿಯಾಗಿ ಎಲ್ಲ ಬರ್ತಾ ಇದೆ. ಸೊ ಕೆಲವೊಂದು ಫೀಲ್ಡ್ಗಳಿರಲಿ, ಡೇಟಾ ಅನಾಲಿಟಿಕ್ಸ್ ಫೀಲ್ಡ್ ಆಗಿರ್ಬೋದು, ಅಥವಾ ಈ ಲೀಗಲ್ ಫೀಲ್ಡ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಫೀಲ್ಡ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬ ಎಕ್ಸ್ಪರ್ಟೀಸ್ ಇರೋ ಜನನ ತಗೋಬೇಕಾಗುತ್ತೆ. ರನ್ ಕಾಸ್ಟ್ ಜಾಸ್ತಿ ಇರುತ್ತೆ, ಅಥವಾ ಆ ಒಂದು ಸ್ಪೆಸಿಫಿಕ್ ಸ್ಕಿಲ್ ಸೆಟ್ಟು ಅಂತ ಆಗಿರೋದ್ರಿಂದ ತುಂಬ ಜಾಸ್ತಿ ವೇತನ ಇರುತ್ತೆ. ಅಲ್ಲಿವರೆಗೆ ಕೂಡ ತುಂಬ ಜಾಸ್ತಿ ಕೋಟ್ ಕೂಡ ಮಾಡ್ತಾರೆ. ಹಾಗಾಗಿ ಕಂಪ್ನಿಗಳು ಬೇರೆ ಕಂಪ್ನಿಗಳಿಗೆ ಸರ್ವಿಸ್ ಕೊಡಬೇಕಾದ್ರೆ. ಆದರೆ ಈಗ ಏನು ಮಾಡಿದ್ದಾರೆ, ಆಂಥ್ರೋಪಿಕ್ ಅಂತ ಒಂದು ಕಂಪ್ನಿ ಇದೆ, ಅವ್ರದ್ದು ಕ್ಲಾಡ್ ಅಂತ ನೀವು ನೋಡಿರ್ತೀರಿ. ಈಗ ಚಾಟ್ GPT, ಜೆಮಿನಿ ಯಾವ ಥರ ಇದೆಯೋ ಅದೇ ಥರ ಕ್ಲಾಡ್ ಅಂತ ಇದೆ. ಜಾಸ್ತಿ ಇನ್ನು ಕೋಡಿಂಗಲ್ಲಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ, ಅದನ್ನ ಬಳಸ್ತಾರೆ. ಬಟ್ ಬೇರೆದಕ್ಕೂ ಅವ್ರದ್ದು ಸರ್ವಿಸಸ್ ಇದೆ. ಕ್ಲಾಡ್ ಸಾನೆಟ್ಟು, ವಾಪಸ್ಸು ಈ ಥರದ್ದೆಲ್ಲ ಒಂದಿಷ್ಟು ನೀವು ಕೇಳಿರ್ತೀರ. ಅವರೀಗ ಒಂದು ಪ್ಲಗ್ಗಿನ್ನ ಬಿಟ್ಬಿಟ್ಟಿದ್ದಾರೆ. ಅದನ್ನ ಕೆಲಸದಲ್ಲಿ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿ ಅದರೊಳಗೆ ಹಾಕೊಂಡ್ಬಿಟ್ರೆ, ಈ ಏನು ಲೀಗಲ್ದು ವಿಚಾರ ಆಗಿರ್ಬೋದು, ಅದ್ರದ್ದು ಅನಾಲಿಸಿಸ್ ಮಾಡೋದಾಗಿರ್ಬೋದು, ಡೇಟಾ ಅನಾಲಿಟಿಕ್ಸಿಗೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ತುಂಬ ಸರಳ ಮಾಡ್ತಾ ಹೋಗುತ್ತೆ. ಏನು ದೊಡ್ಡ IT ಕಂಪ್ನಿಗಳು ನಾವು ಇದನ್ನು ನಿಮಗೆ ಸಹಾಯ ಮಾಡಿಕೊಡ್ತೀವಿ ಅಂತ ದೊಡ್ಡ ರೀತಿ ಕೋಟ್ ಮಾಡ್ತಾ ಇದ್ವೋ, ಅದಕ್ಕೆ ಇನ್ಮೇಲಿಂದ ಮಣೆ ಹಾಕೋರು ಇರೋದಿಲ್ಲ. ಯಾಕೆಂತಂದರೆ ಎಲ್ಲ ಒಂದು ಪ್ಲಗ್ಗಿನಲ್ಲಿ ಸಿಗುತ್ತೆ ಅಂತ ಒಂದು ನ್ಯೂಸ್ ಬಂದಿರುವಂಥದ್ದು. ಇದರಲ್ಲಿ ನಿಜವಾಗ್ಲೂ ಹೇಳಿದಷ್ಟು ಹೈಪ್ ಎಷ್ಟಿದೆ ಇಲ್ಲ ಅನ್ನೋದಕ್ಕೆ ಟೆಸ್ಟಿಮೋನಿಯಲಾಗಿ ಏನು ಕೂರುತ್ತೆ ಅಂದರೆ, ಕ್ಲಾಡಿನ ಮಾಡೆಲ್ ಎಷ್ಟು ಚೆನ್ನಾಗಿದೆ ಅಂದರೆ, ಕೋಡಿಂಗ್ ಮಾಡಲು ಕಂಪೇರ್ ಟು ಎಲ್ಲ ಮಾಡೆಲ್ಗಳಿಗಿಂತಲೂ ಅದು ಬೆಸ್ಟ್ ಮಾಡೆಲ್ ಅಂತ ಗುರುತಿಸ್ಕೊಂಡಿದೆ. ಕೋಡಿಂಗ್ ಅಥವಾ IT ನಲ್ಲಿ ನಾನು ಹೇಳ್ತಾ ಇರೋಂಥದ್ದು ಜನರಿಕ್ ಯೂಸ್ ಕೇಸಿಗೆ ಅದು ಬರ್ತಾನೆ ಇದೆ. ಜೆಮಿನಿ ಚಾಟ್ GPTಗಿಂತ ಜೆಮಿನಿ ಬರುತ್ತೆ, ಚಾಟ್ GPTನಲ್ಲಿ ಇನ್ನೊಂದು ಚಾಟ್ GPT ಬರುತ್ತೆ. ಈ ರೀತಿಯಾಗಿ ಗ್ರಾಕ್ ಮಾಡೆಲ್ ಇದೆ, ಸುಮಾರು ಮಾಡೆಲ್ಗಳಿದೆ, ನಿಮ್ಗೆ ಗೊತ್ತಿದೆ. ಆದರೆ ಕ್ಲಾಡಿಗೆ ಈ ಒಂದು ಹೆಸರಿದೆ IT ಸರ್ವಿಸಸ್ಲಿ. ಅವರು ಬೇರೆ ಎಲ್ಲ ಸರ್ವಿಸಸ್ಗಳಿಗೂ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೋಡಿ, ಆಂಥ್ರೋಪಿಕ್ ಅನ್ನೋ ಕಂಪ್ನಿ ಅಂದರೆ ಏನು ಗೊತ್ತಾ, ಹ್ಯೂಮನ್ ಸೆಂಟ್ರಿಕ್ ಅಂತ, ಅಂದರೆ ಮನುಷ್ಯರ ಒಂದು ಸುತ್ತಮುತ್ತ ಅಂತ ಅದು ಯಾವುದೋ ಭಾಷೆಯಲ್ಲಿ ಅದರ ಅರ್ಥ ಅಂತೆ. ಆದರೆ ಈಗ ಮನುಷ್ಯನ್ನೇ ತೆಗೆಯೋ ಥರದ್ದು ಆಗುತ್ತಾ ಅಂತ ಎಲ್ಲ ಕಡೆ ಚರ್ಚೆ ಬರ್ತಾ ಇದೆ. ಇದು ತಿಳಿ ಆಗಬೇಕು, ಆದರೆ ಸದ್ಯಕ್ಕೆ ತಿಳಿಯಾಗೋ ಥರ ಕಾಣಿಸ್ತಾ ಇಲ್ಲ. ಬಿಕಾಸ್ ಇಂಡೆಕ್ಸೇ 6% ಬಿದ್ದಾಗ, ಹೆವಿ ವೆಯ್ಟ್ ಸ್ಟಾಕ್ಗಳು 7%, 7.5% ಬಿದ್ದಾಗ, ಇನ್ಫೋಸಿಸು, TCS ಏನು ಮಾಡೋಕ್ಕಾಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು 26,000 ಟೆಸ್ಟ್ ಮಾಡ್ತಿತ್ತು ನಿಫ್ಟಿ ಖಂಡಿತ, ಆದರೆ IT ಸ್ಟಾಕ್ಸ್ಗಳು ಅದನ್ನ ಕೆಳಗಡೆ ಎಳ್ದಿದೆ ಅಂತ ಹೋಗ್ಬೋದು. ಬೇರೆ ಒಂದಿಷ್ಟು ಸೆಕ್ಟರ್ಗಳೆಲ್ಲ ಪಾಸಿಟಿವ್ ಆಗೇ ಇತ್ತು. ಸೊ ಇವತ್ತಿನ ಟಾಪ್ ಗೈನರ್ ಅಂದರೆ ಅದು ಟ್ರೆಂಟ್ ಅಂತ ಕಾಣಿಸುತ್ತೆ. ರಿಸಲ್ಟ್ಸ್ ಕೂಡ ಬಂದಿತ್ತು ಇವತ್ತು, 4.96% ಅಪ್ ಬಂದಿದೆ. ಇನ್ಫೋಸಿಸು 7.26% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನೋಡ್ತಾ ಬರೋದಾದರೆ, PFC REC ರೀಸ್ಟ್ರಕ್ಚರಿಂಗ್ ಅಂದಿದ್ರು. ಅದಾನಿ ಪವರ್ ಇವತ್ತು ಕೂಡ ಮುಂದುವರಿಸಿದೆ, 8% ಅಪ್ ಬಂದಿದೆ. HAL ಫೈಟರ್ ಜೆಟ್ ಪ್ರಾಜೆಕ್ಟಿಂದ ಆಚೆ ಬರ್ತೀವಿ ಅಂತ ಹೇಳಿದ್ರು. ಇದು ನಿಮ್ಗೆ ನೆನಪಿರ್ಬೋದು, ಇಂಡಿಯನ್ ಗೌರ್ಮೆಂಟು ಸಣ್ಣ ಏನು ಒಂದು ಇವರಿದ್ದಾರೆ ಅಥವಾ ಫಾರಿನ್ ಪ್ಲೇಯರ್ಸ್ಗಳಿದ್ದಾರೆ ಡಿಫೆನ್ಸಲ್ಲಿ, ಅವ್ರನ್ನೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ HALನಿಂದ ಈ ಥರ ಘೋಷಣೆ ಬಂದಿದೆ. IT ಸ್ಟಾಕ್ಸ್ ಇದರಲ್ಲೂ ಕೂಡ ನೌಕರಿ, IT ಕೆಲಸಕ್ಕೆ ತಗೊಳಕ್ಕೆ ಹೆಲ್ಪ್ ಮಾಡೋ ಸ್ಟಾಕು, L&T Mindtree ಕೂಡ IT ಮಿಡ್ ಕ್ಯಾಪ್ IT ಕಂಪನಿ. ಸೊ ಅದರಲ್ಲೂ ಕೂಡ ಇವತ್ತು ಸೆಲ್ಲಿಂಗ್ ಬಂದಿದೆ. ಬಟ್ ಟಾಪ್ ಲೂಸರ್ ಇವತ್ತು HAL ಆಗಿದೆ. ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರೋದಾದರೆ, ಸೊ ಟಾಪ್ ಗೇನರ್ ಇದರಲ್ಲಿ ಅದಾನಿ ಪವರ್ ಅಂತ ಹೇಳಿದೆ. ಸೊ ಓವರ್ ಆಲ್ ಚಾರ್ಟ್ಸ್ ಸ್ಪೆಸಿಫಿಕ್ ಆಗಿ ಮಾತಾಡೋಗಿಲ್ಲ, ಆದರೆ ನೆನ್ನೆನೂ ನೀವು ನೋಡೋದಾಗಿದ್ರೆ ಒಂದು
ಬೆಳಗ್ಗೆದೇನು ಮೂಮೆಂಟ್ ಆಯಿತು ಗ್ಯಾಪ್ ಅಪ್ ಆದಮೇಲೆ ಒಂದೇ ರೇಂಜಲ್ಲಿ ಉಳಿದಿತ್ತು, ಒಂದು 100 ಪಾಯಿಂಟ್ ರೇಂಜಲ್ಲಿ. ಇವತ್ತು ಕೂಡ ಅದೇ ರೀತಿಯಾಗಿ ಉಳಿದಿದೆ ನಿಫ್ಟಿ. ಇಡೀ ದಿನ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಇವತ್ತು ಓಪನಿಂಗ್ ಆದಮೇಲೆ ಚೇತರಿಸ್ಕೊಂಡು ಒಂದೇ ರೇಂಜಲ್ಲಿ ಉಳಿದಿದೆ. 25,776 ಕ್ಲೋಸಿಂಗ್ ಆಗಿದೆ. ನೆನ್ನೆಗೆ ಕಂಪೇರ್ ಮಾಡಿದ್ರೆ ಒಂದು 48 ಪಾಯಿಂಟ್ಗಳ ಪಾಸಿಟಿವ್ ಕ್ಲೋಸಿಂಗನ್ನೇ ಕೊಟ್ಟಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ 196 ಪಾಯಿಂಟ್ಗಳ ಪಾಸಿಟಿವ್ ಕ್ಲೋಸಿಂಗ್, 60,000 ಮೇಲ್ಗಡೆ ಇದೆ ಈಗ ಸದ್ಯಕ್ಕೆ. ಸೆನ್ಸೆಕ್ಸು 83,500 ಮೇಲ್ಗಡೆ ನೆನ್ನೆ ಕ್ರಾಸ್ ಆಗಿತ್ತು. ಇವತ್ತು 84,000 ಹತ್ತತ್ರಕ್ಕೆ ಬಂದಿದೆ, 83,817ರಲ್ಲಿದೆ. ಇಂಡಿಯಾ ವಿಕ್ಸು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏನು ಅಂತಹ ಗಲಿಬಿಲಿ ಆದಂಗೆ ಕಾಣಿಸ್ತಾ ಇಲ್ಲ. ನೆನ್ನೆನೂ ಕೂಡ ಇಂಡಿಯಾ ವಿಕ್ಸ್ ಫಾಲ್ ಆಗಿತ್ತು, ಇವತ್ತು ಕೂಡ ಇಂಡಿಯಾ ವಿಕ್ಸ್ ಫಾಲ್ ಆಗಿದೆ. ಇದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಹೀಗೆ ಇರುತ್ತೆ ಅಂತ ಆದರೆ ಇದರದ್ದು ವಿಶ್ಲೇಷಣೆಗಳು ಬಂದಾಗ ಆಚೆ ಈಚೆ ಆಯಿತು ಅಂತಂದರೆ ಇದರಿಂದ ಇನ್ನೂ ಒಂದು IT ಸೆಕ್ಟರ್ಗಂತೂ ಖಂಡಿತವಾಗ್ಲೂ ಇದೊಂದು ಸದ್ಯಕ್ಕೆ ಒಂದು ದೊಡ್ಡ ಒಂದು ವರಿ ನ್ಯೂಸ್ ಆಗೋ ಥರ ಕಾಣಿಸ್ತಾ ಇದೆ. ಮುಂದಕ್ಕೆ ಹೋಗ್ತಾ ನೋಡ್ತಾ ಹೋಗೋಣ ಇನ್ನೇನು ಅಂತ. ಅದು ಬಿಟ್ಟು ಇನ್ನೇನಕ್ಕೆ ಇಂಡಿಯಾ ವಿಕ್ಸ್ ಬಗ್ಗೆ ನಾನು ಮಾತಾಡಿದೆ ಅಂತಂದರೆ, ಇರಾನಿನ ಒಂದು ಡ್ರೋನ್ ಬಂದಿತ್ತಂತೆ, ಅದನ್ನ ಅಮೆರಿಕನ ಹೊಡೆದು ಹಾಕಿದೆ ಅಂತ ಬಂದಿದೆ. ಈ ಡ್ರೋನ್ ಬರೋದು ಇದೆಲ್ಲ ಇವಾಗ ನೋಡಿ ಇಂಡಿಯಾ ಪಾಕಿಸ್ತಾನ ದಿನ ಆಗ್ತಾ ಇದೆ, ಆ ಥರ ಆಗೋಗ್ಬಿಟ್ಟಿದೆ. ಹಾಗಾಗಿ ಇದನ್ನ ಅಷ್ಟು ಮಾರ್ಕೆಟ್ ಇವತ್ತು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆದರೆ ಇದರಲ್ಲಿ ಏನಾದರೂ ಒಂಚೂರು ಆಚೆ ಈಚೆ ಎಸ್ಕಲೇಷನ್ ಆಯಿತು ಅಂದರೆ ಅದು ಕೂಡ ಒಂದು ನೆಗೆಟಿವ್ ಫ್ಯಾಕ್ಟರ್ ಆಗ್ತಾ ಹೋಗ್ಬೋದು ಮಾರ್ಕೆಟಿಗೆ. ಅದು ಬಿಟ್ಟರೆ ಬೇರೆ ಏನು ನೆಗೆಟಿವ್ ಆಗಿ ನಮಗೆ ಕಾಣಿಸ್ತಾ ಇಲ್ಲ. ಇನ್ನೂ ಯಾವುದಾದ್ರೂ ಕೆನಡಾ ಡೀಲ್ ಅಂತ ಇದ್ದಾರೆ, ನ್ಯೂಜಿಲೆಂಡ್ ಜೊತೆ, ಆಸ್ಟ್ರೇಲಿಯಾ ಜೊತೆ ಅಂತ ಇದ್ದಾರೆ, ಇನ್ನೂ ಯಾವುದಾದ್ರೂ ಬಂತು ಅಂದರೆ ಅದು ಇನ್ನೂ ಕೂಡ ಮಾರ್ಕೆಟಿಗೆ ಸಹಾಯನೇ ಮಾಡ್ತಾ ಹೋಗುತ್ತೆ. ಇದೆಲ್ಲದ್ರ ಮಧ್ಯದಲ್ಲಿ ಈ ಒಂದು ಕಾಷನ್ ಇದೆಯಲ್ಲ, ಏನು ಒಂದು ಇರಾನ್ದು ಅಮೆರಿಕಾದ್ದು, ಅದ್ರ ಮಧ್ಯದಲ್ಲಿ ಗೋಲ್ಡು ಸಿಲ್ವರು ಮತ್ತೆ ಇವಾಗ ಒಂದು ಪಟಾಪಟಿಗೆ ಬಂದಿದೆ. ಇವಾಗ ನೋಡಿ ಗೋಲ್ಡು $5,000 ವಾಪಸ್ ಕ್ರಾಸ್ ಮಾಡಿಬಿಡ್ತು ಇವಾಗ. ಅದೇ ರೀತಿ ಸಿಲ್ವರ್ $90 ರೀಚ್ ಆಗಿದೆ. ಸೊ ಇಂಪಾರ್ಟೆಂಟ್ ಲೆವೆಲ್ ಇದೆಲ್ಲ ನೋಡ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ಸೊ ಇಂಡಿಯನ್ ರೇಟಲ್ಲಿ 1,60,000 ಟಚ್ ಆಗಿತ್ತು, ಸಿಲ್ವರು 2,85,000 ತನಕ ಹೋಗಿತ್ತು ಇವತ್ತು. ನ್ಯಾಚುರಲ್ ಗ್ಯಾಸು 300 ಝೋನಲ್ಲಿ ನಡೀತಾ ಇದೆ. ಕಾಪರಲ್ಲಿ ಸಣ್ಣದಾಗಿ ಕರೆಕ್ಷನ್ ಆಗಿದೆ. USD/INR ನಿನ್ನೆ ಸ್ವಲ್ಪ ಸ್ಟ್ರೆಂತ್ ಆಗಿತ್ತು ರುಪಿ, ಇವತ್ತು ಒಂದು 6 ಪೈಸೆ ಬಿಟ್ಕೊಟ್ಟಿದೆ. ಈಗಲೂ ಕೂಡ ₹90 ಮೇಲ್ಗಡೆನೆ ಇದೆ. ಇದಿಷ್ಟು ಓವರ್ ಆಲ್ ಆಗಿರುವಂಥದ್ದು. ಫಿನಾಂಜಾ ಅದ್ರ ಬಗ್ಗೆ ಇಂಡಿಕೇಟರ್ ಬಗ್ಗೆ ನೀವು ಕೇಳ್ತಾ ಇದ್ರಿ. ಅವರು ನೋಡಿ ಫಿನಾಂಜಾ ಅಂತ ಇಂಡಿಕೇಟರ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಕೂಡ ಅವರು ಕಮೆಂಟ್ ಕೂಡ ಮಾಡಿದ್ರು, ನಮ್ಮ ಗ್ರೂಪಲ್ಲೂ ಕೂಡ ಶೇರ್ ಮಾಡಿದ್ರು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಫಿನಾಂಜಾ ಅಂತ ನೀವು ಹುಡುಕಿದ್ರೆ ಅವರ ರಿಲೇಟೆಡ್ ಯಾವ್ಯಾವ ಇದೆಯೋ ನಿಮಗೆ ಎಲ್ಲದೂ ಕೂಡ ಇಂಡಿಕೇಟರ್ ಸಿಗ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂದಾಗ ಅದನ್ನು ತಿಳಿಸ್ಕೊಳ್ಳೋಣ ಅಂತ. ನಿಮಗೆ ಅದು ಸೂಕ್ತ ಆಗುತ್ತೆ ಅಂತಂದರೆ ಅವರು ಯೂಟ್ಯೂಬಲ್ಲೂ ಬಿಟ್ಟಿದ್ದಾರೆ ಒಂದಿಷ್ಟು, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಇದರಲ್ಲೂ ಕೂಡ ಹೇಳಿರ್ತಾರೆ. ಸೊ ಇಲ್ಲಿ ಸರ್ ನೀವು ಏನು ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡಿದಿರಲ್ಲ ಸರ್, ನೀವು ಇಲ್ಲೂ ಕೂಡ ನೀವು ಕೊಡ್ಬೋದು ಐಡಿಯಾಸ್ ಅಂತ ಮಾಡಿದ್ರೆ ಅಥವಾ ಮೈಂಡ್ಸ್ ಅಂತ ಮಾಡಿದ್ರೆ ಅದು ಈಸಿ ಆಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಅದನ್ನು ತಿಳಿಸ್ಬೇಕಾಗಿತ್ತು, ಕೆಲವರು ಕೇಳಿದ್ರು ಕೂಡ ಕಮೆಂಟ್ ಮಾಡಿ. ಸೊ ನಾನು ಕೂಡ ಯೂಸ್ ಮಾಡಿದೆ ಹಾಕೊಂಡು, ಬಟ್ ನಾನು ಯೂಶಲಿ ಇಂಡಿಕೇಟರ್ ಇಟ್ಕೊಂಡಿರೋದಿಲ್ಲ. ಬಟ್ ಇಂಡಿಕೇಟರ್ ಒಂದೆರಡು ಮೂರು ಇಂಡಿಕೇಟರ್ ಇದೆ ಅವ್ರದ್ದು, ಬ್ರೇಕ್ಔಟ್ ಇಂಡಿಕೇಟ್ರು, ರೇಂಜ್ ಇಂಡಿಕೇಟರ್ ಈ ಥರದ್ದು ಅಂತ. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಓವರ್ ಆಲ್ ನೋಡ್ತಾ ಬರೋದಾದರೆ ರಿಸಲ್ಟ್ ಕ್ಯಾಲೆಂಡರ್ ಅಂತ ಬಜಾಜ್ ಫಿನ್ ಸರ್ವಿಸ್ ರಿಸಲ್ಟ್ ಇತ್ತು, ಟ್ರೆಂಡ್ ರಿಸಲ್ಟ್ ಇತ್ತು, 4% ಆಲ್ಮೋಸ್ಟ್ 5% ಟಾಪ್ ಗೇನರ್ ಆಗಿತ್ತು ಇವತ್ತು. ಬಜಾಜ್ ಹೋಲ್ಡಿಂಗ್ಸು, ಟಾಟಾ ಪವರು, ಕಮಿನ್ಸು, NHPC ಇದೆಲ್ಲದರದ್ದು ಕೂಡ ರಿಸಲ್ಟ್ ಬಂದಿದೆ ಇವತ್ತು. ಬಜಾಜ್ ಫೈನಾನ್ಸಲ್ಲಿ ಪ್ರಾಫಿಟಲ್ಲಿ ಅಂತ ವೇರಿಯೇಷನ್ ಆಗಿಲ್ಲ. ಅದಾನಿ ಪೋರ್ಟ್ಸು ನೆನ್ನೆ ರಿಸಲ್ಟ್ ಬಂದಿತ್ತು, ಅದಾನಿ ಎಂಟರ್ಪ್ರೈಸಸ್ ನೆನ್ನೆ ಕವರ್ ಮಾಡಿದ್ದೀವಿ. ಪಿಡಿಲೈಟಲ್ಲಿ ಪ್ರಾಫಿಟ್ ಚೆನ್ನಾಗಿ ಬಂದಿದೆ. ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ ಪ್ರಾಫಿಟ್ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಈ ಬಜೆಟಲ್ಲಿ ಈ ಸೋಲಾರ್ ಎಕ್ವಿಪ್ಮೆಂಟ್ಗಳ ಕಾಸ್ಟ್ಗಳನ್ನು ಕಮ್ಮಿ ಆಗ್ತಾರೆ ಅಂತ, ಮತ್ತೆ ಅದು ಒಂದು ಯಾವ್ದು ಬೆಲೆ ಕಮ್ಮಿ ಆಗುತ್ತೆ ಸಾಲಲ್ಲಿ ಅದು ಕೂಡ ಇತ್ತು. ಸೊ ಹಾಗಾಗಿ ಅದೇ ರೀತಿಯಾಗಿ AB ಕ್ಯಾಪಿಟಲಲ್ಲಿ ಒಳ್ಳೆ ರೀತಿಯಂತ ರಿಸಲ್ಟ್ ಬಂದಿದೆ. ಲಾಯ್ಡ್ಸ್ ಮೆಟಲ್ಸಲ್ಲಿ ನೋಡಿ ಭರ್ಜರಿ ಅದನ್ನು ರಿಸಲ್ಟ್ ಬಂದಿದೆ, 10% ಅಪ್ಪರ್ ಸರ್ಕ್ಯೂಟಿಗೆ ಕೊಟ್ಟೋಗಿದೆ. ಇದು ಯಾವುದು ಕೂಡ ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಆಗಿರೋದಿಲ್ಲ. ಹೇಗೆ ನಾನು ಹೇಳ್ದಂಗೆ ಯಾವುದ್ರಲ್ಲೂ ಒಂದು ಎಕ್ಸಾಜರೇಟೆಡ್ ಆಗಿ ರೆವೆನ್ಯೂನೋ ಪ್ರಾಫಿಟೋ ಬರ್ತಾ ಇದೆ ಅಂದರೆ ಬರೀ ಅದನ್ನು ಮೇಲ್ನೋಟಕ್ಕೆ ನೋಡೋದಲ್ದಲೆ ಸ್ವಲ್ಪ ಆಳಕ್ಕೆ ಇಳಿದು ಅದರ ಡಾಕ್ಯುಮೆಂಟನ್ನು ನೋಡಿ ಯಾವುದರಿಂದ ಬರ್ತಾ ಇದೆ, ಯಾವ ಮೂಲದಿಂದ ಬರ್ತಾ ಇದೆ, ಕ್ವಾರ್ಟರ್ ಇಯರ್ ಆನ್ ಇಯರ್ ಅವ್ರದ್ದು ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಸ್ಟಾಕ್ ಸ್ಪೆಸಿಫಿಕ್ ಆಗಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಅನಾಲಿಸಿಸ್ನ ನಾವು ಮಾಡಲೇಬೇಕು. ಇದಕ್ಕೆ ಸಹಾಯ ಆಗಲಿಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಇತ್ತು. ಅದರಲ್ಲಿ ಯಾವ ರೀತಿಯಾಗಿ ಒಂದು ಕಂಪನಿಯ ಡಾಕ್ಯುಮೆಂಟ್ನ ತೊಗೊಂಡು ರಿಸಲ್ಟ್ ಡಾಕ್ಯುಮೆಂಟ್ನ ತೊಗೊಂಡು ಓದೋದು ಅನ್ನೋದನ್ನು ತಿಳಿಸಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಓವರ್ ಆಲ್ ಹೀಟ್ ಮ್ಯಾಪ್ ಅಂತ ನೋಡ್ತಾ ಬರೋದಾದ್ರೆ ಎಕ್ಸೆಪ್ಟ್ IT ಗ್ರೂಪ್ ಇನ್ನೆಲ್ಲದೂ ಕೂಡ ಲಾರ್ಜ್ಲಿ ಪಾಸಿಟಿವ್. ಕನ್ಸ್ಯೂಮರ್ ಡ್ಯೂರಬಲ್ಸ್ 2.65% ಅಪ್ ಮೂಮೆಂಟು. ನಿಫ್ಟಿನಲ್ಲೂ 13 ಸ್ಟಾಕ್ಗಳು ನೆಗೆಟಿವ್, 37 ಸ್ಟಾಕ್ಗಳು ಪಾಸಿಟಿವ್ ಆಗೇ ಇತ್ತು. ಸೊ ತುಂಬ ಏನು ನೆಗೆಟಿವ್ ದಿನ ಅಂತ ಅನ್ನಿಸ್ತಾ ಇಲ್ಲ ಇವತ್ತೂ ಕೂಡ. ಆದರೆ ನಿಫ್ಟಿನಲ್ಲಿ 6% ಕರೆಕ್ಷನ್ ಬಂದಿದೆ. ಅದು ತುಂಬ ಒಂದು ದೊಡ್ಡ ಮಟ್ಟಿನಲ್ಲಿ ಡ್ರ್ಯಾಗ್ ಮಾಡಿದೆ ಮಾರ್ಕೆಟ್. ಇಲ್ಲ ಅಂತಿದ್ರೆ ಖಂಡಿತ ಇವತ್ತು ನೆನ್ನೆ ಒಂದು ಆಲ್ಮೋಸ್ಟ್ ಏನು ಓಪನ್ ಆಗಿತ್ತಲ್ಲ ಆ ಲೆವೆಲ್ ಹತ್ತ ಅಂದರೆ 26,000 ಲೆವೆಲ್ ಹತ್ತಿರ ಹೋಗ್ತಿದ್ವು ಏನೋ ಗೊತ್ತಿಲ್ಲ. ಆದರೆ ಇವತ್ತು IT ಅದನ್ನ ಡ್ರ್ಯಾಗ್ ಮಾಡಿದೆ. OI ಚಾರ್ಟ್ ಅಂತ ನೋಡ್ತಾ ಬರೋದಾದರೆ ನಿಫ್ಟಿ ನೋಡ್ತಾ ಇದ್ದೀನಿ. ಈಗ ನಿಫ್ಟಿನಲ್ಲಿ ನೋಡಿ 1 CR ಪೊಸಿಷನ್ಗಳು ಇವಾಗಲೇ ಆಗೋಗಿದೆ, ಇವತ್ತು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ 26,000 ಅನದರ್ ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಅಂತ ಏನಿರುತ್ತೆ ಅದು ಅದೇ ರೀತಿಯಾಗಿ ಮುಂದುವರೆದಿದೆ, ಅದರಲ್ಲೇನು ಬದಲಾವಣೆಗಳಾಗಿಲ್ಲ. ಅದರ ಮಧ್ಯದಲ್ಲಿ ಈ ಒಂದು 25,700-800 ರೇಂಜಲ್ಲಿ ಇವತ್ತು OIಗಳು ಚೇಂಜ್ ಆಗಿತ್ತು. ಹೇಗೆ OI ಅನ್ನೋದು ಡೈನಾಮಿಕ್ ಡೇಟಾ ಆಗಿರುತ್ತೆ. ಈಗ ನೋಡ್ಕೊಂಡಿದ್ದು ನಾನು ಯಾವುದೇ ರೀತಿಯ ಸೆಂಟಿಮೆಂಟ್ ತೊಗೊಳ್ಳೋಂಥದ್ದು ಆಗೋದಿಲ್ಲ, ಡೈನಾಮಿಕ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ತಕ್ಕೊಂಡು ನೀವು ಅದರ ತಕ್ಕಂಗೆ ನೀವು ಅದನ್ನ ಅನಲೈಸ್ ಮಾಡ್ತಾ ಹೋಗಬೇಕು. ಬಟ್ ಏನಿದೆ ಈಗ ದಿನದ ಎಂಡಿಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೆನ್ಸೆಕ್ಸು ನಾಳೆ ಎಕ್ಸ್ಪೈರಿಗೆ ಅಂತ ನೋಡ್ತಾ ಬರೋದಾದ್ರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. 83,000ದಲ್ಲಿ ಜೊತೆಗೆ 84,000ದಲ್ಲಿ 20 ಲಕ್ಷ
ಪೊಸಿಷನ್ಗಳು ಆಗಿದೆ. ಸೊ ಮಧ್ಯದಲ್ಲಿ ಈ 83,500 ಇವತ್ತು ದೊಡ್ಡ ಮಟ್ಟಿನಲ್ಲಿ ಒಂದು ಪೊಸಿಷನ್ ಬಿಲ್ಡಪ್ ಆಗಿದೆ. ನೋಡೋಣ ನಾಳೆ ಯಾವ ರೀತಿಯಾಗಿ ಕ್ಲೋಸ್ ಆಗುತ್ತೆ ಅಂತ. ತುಂಬ ಒಂದು ನ್ಯೂಟ್ರಲ್ ಆಗಿ ಕಾಲು ಓಯ್ ಪುಟ್ಟು ಓಯ್ ಎರಡೂ ಕೂಡ ಸಮನಾಗಿರುವಂಥ ಥರ ಮುಗಿದಿದೆ. ಸೊ ಇದೇ ರೀತಿ ಇರುತ್ತಾ ಇಲ್ವಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ FID ಸಮರಿ ಕೊಡ್ತಾರಲ್ವಾ, FIDA ಸಮರಿ ನೋಡ್ಕೊಂಡು ಬಂದ್ಬೋಣ. ಸೊ ಅಪ್ಡೇಟ್ ಆಗಿರಬೇಕು ಅನ್ಕೋತೀನಿ. ಎಸ್, ಇದು ಸೆನ್ಸಿಬಲ್ಗಿಂತ ಭಾರಿ ಫಾಸ್ಟ್ ಇದೆ, ಹಾಗಾಗಿ ಇನ್ಮೇಲೆ ಇದಕ್ಕೆ ನೋಡೋಣ. ಸ್ಟಾಕ್ ಮೋಜದಲ್ಲಿ ಇವತ್ತು ಕೇವಲ 29 ಕೋಟಿನ ಬೈ ಮಾಡಿದ್ದಾರೆ FIಗಳು. DIಗಳು 249 ಕೋಟಿನ ಮಾಡಿದ್ದಾರೆ. ಬಹುಶಃ ಇಷ್ಟು ಕಮ್ಮಿ ಬೈ ಆಗಿದ್ದು ನೆಟ್ ಫಿಗರು ನಾವು ಇದುವರೆಗೂ ನೋಡಿರಲಿಲ್ವೇನೋ ಕ್ಯಾಶ್ ಮಾರ್ಕೆಟಲ್ಲಿ. ಸೊ ವೆರಿ ಮೈನರ್ ಬೈ, ಅಂದರೆ ಒಂದು ಕಾದು ನೋಡುವ ತಂತ್ರ ಮಾಡ್ತಾ ಇದ್ದಾರಾ ಏನು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ತುಂಬ ದೊಡ್ಡ ಮೂಮೆಂಟ್ ಬಂದಾಗ ಸೊ ಈಸಿಲಿ ಅದು ಅಬ್ಸರ್ವ್ ಆಗಲ್ಲ. 1-2 ದಿನ ಆಗುತ್ತೆ. ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ವಿ, 1-2 ದಿನ ಅದು ಒಂದು ಅಬ್ಸರ್ವ್ ಆಗಬೇಕು ರೇಂಜ್ ಅಂತ. ಸೊ ಈ ನೆನ್ನೆ ಓಪನಿಂಗ್ ಆದಮೇಲೆ ರೇಂಜ್ ಬೌಂಡಾಗಿ ಮುಗಿದಿದ್ದು, ಇವತ್ತು ರೇಂಜ್ ಬೌಂಡಾಗಿ ಮುಗಿದಿದೆ. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿನೂ ರೇಂಜ್ ಬೌಂಡಾಗಿ ಆಗುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿ ಅಪ್ಕಮಿಂಗ್ IPO ಅನ್ನೋದಾದರೆ ಈಗ ಐ ಫೈನಾನ್ಸ್ ಲಿಮಿಟೆಡ್ ಅಂತೆ, ಅದು 9ನೇ ತಾರೀಕು ಬರ್ತಾ ಇದೆ. ಜೊತೆಗೆ ಫ್ರ್ಯಾಕ್ಟಲ್ ಅನಾಲಿಟಿಕ್ಸ್ ಲಿಮಿಟೆಡ್ 9ನೇ ತಾರೀಕು IPO ಬರ್ತಾ ಇದೆ. ಸೊ ಅದನ್ನು ಬಿಟ್ಟು ಬೇರೆ ಏನು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಕಾಣಿಸಿಲ್ಲ. ಎರಡೇ ಇವಾಗ ಆತಂಕ ಇರುವಂಥದ್ದು ಒಂದು IT ಸರ್ವಿಸಸ್ ಕಂಪ್ನಿನಲ್ಲಿ ಬಂದಿರುವಂಥ ನ್ಯೂಸು. ಇವತ್ತು ಯಾವ ರೀತಿಯಾಗಿ US ಮಾರ್ಕೆಟ್ನಲ್ಲಿ ಅದು ಅಬ್ಸರ್ವ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಉದಾಹರಣೆಗೆ US ಮಾರ್ಕೆಟ್ ಅಂತ ನೋಡ್ತಾ ಬರೋದಾದರೆ ಇಲ್ಲಿ US ಮಾರ್ಕೆಟಲ್ಲಿ ನೀವು ನೋಡಿರ್ಬೋದು ಕೆಲವೊಂದು ಕಂಪ್ನಿಗಳು ನಿನ್ನೆ 10% ಬಿದ್ದಿತ್ತು. IT ಸರ್ವಿಸಸ್ ಕಂಪ್ನಿಗಳು. ಇವತ್ತು ಕೂಡ ನ್ಯಾಸ್ಡ್ಯಾಕು ಇವತ್ತಿನ್ನೂ ಓಪನ್ ಆಗಿಲ್ಲ, ಬಟ್ ನೋಡೋಣ. ಚಾರ್ಟ್ಸ್ ಓಪನ್ ಮಾಡ್ತೀನಿ, ಒಂದು ನಿಮಿಷ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಚಾರ್ಟ್ಸ್ ಓಪನ್ ಮಾಡೋದಾದರೆ ಯಾವುದು ನ್ಯಾಸ್ಡ್ಯಾಕ್ ಅನ್ನೋದು IT ಕಂಪ್ನಿಗಳನ್ನು ಜಾಸ್ತಿ ಟ್ರ್ಯಾಕ್ ಮಾಡುವಂಥ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ವೀಕ್ಲಿ ಕ್ಯಾಂಡಲಿದ್ದೀನಿ, ಡೈಲಿ ಕ್ಯಾಂಡಲ್ ಅಂತ ಬರೋದಾದರೆ ನೋಡಿ, ನಿನ್ನೆ ಒಂದು ದೊಡ್ಡ ಕ್ಯಾಂಡಲ್ನೇ ಮಾಡಿತ್ತು ನ್ಯಾಸ್ಡ್ಯಾಕು. ಸೊ 25,750ರಿಂದ 500 ಪಾಯಿಂಟ್ಗಳ ಕ್ಯಾಂಡಲಿನ ಮಾಡಿತ್ತು. ಸೊ ಇವತ್ತು ಇದು ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ಅನ್ನೋದು IT ಕಂಪ್ನಿಗಳಿಗೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದರೆ 26,000 2 ಸಲ ಸೈಕಾಲಜಿಕಲ್ ರೆಫರೆನ್ಸ್ ಟಚ್ ಮಾಡಿ ಅಲ್ಲಿಂದ ಪ್ಯಾಟರ್ನ್ ಕೆಳಗಡೆ ಬರ್ತಾ ಇದೆ. ನೋಡೋಣ ಬೇಸ್ ಅಂತಂದರೆ ಇದಕ್ಕೆ 24,600 ಇದೆ. 100 ಮೂವಿಂಗ್ ಅವರೇಜು ಇಲ್ಲ 25,000ದಲ್ಲಿದೆ. 25,000ನ ಬ್ರೇಕ್ ಮಾಡ್ತು ಅಂದರೆ ಇವತ್ತು ಖಂಡಿತವಾಗ್ಲೂ ಇದು ಒಂದು ನೆಗೆಟಿವ್ ಆಗುತ್ತೆ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ, ದೊಡ್ಡ ರ್ಯಾಲಿ ಆಗಿದೆ. ಸೊ ದೊಡ್ಡ ರ್ಯಾಲಿ ಆಗಿ ಬಸ್ ಸ್ಟ್ಯಾಂಡ್ ಆಗಿ ಇದು ಸಸ್ಟೈನ್ ಆಗಿಲ್ಲ ಅಂದರೆ ದೊಡ್ಡ ಫಾಲು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಇಂಟ್ರೆಸ್ಟಿಂಗ್ ಟೈಮ್ಸ್ ಅಹೆಡ್. ಹಾಗಾಗಿ ದಯವಿಟ್ಟು ಅವಸರದಲ್ಲಿ ಯಾವುದೇ ರೀತಿಯಂಥ ಪೊಸಿಷನ್ ಮಾಡೋಕ್ಕೆ ಹೋಗ್ಬಿಡಿ. ಈಗ ನಿಫ್ಟಿನ ನಾನು ಡೈರೆಕ್ಟ್ ಚಾರ್ಟ್ಸ್ ಮಾತಾಡೋಗಿಲ್ಲ, ಆದರೆ ನೀವು ನೋಡಿದಿರೋ ಮೂಮೆಂಟು ಜನವರಿನಲ್ಲಿ ವಾಲಟೈಲ್ ಮೂಮೆಂಟ್ ಆಗಿದೆ 2,000 ಪಾಯಿಂಟ್ಗಳು. ಫೆಬ್ರವರಿ ಓಪನಿಂಗ್ ವಾರದಲ್ಲೇ 1,000 ಪಾಯಿಂಟ್ಗಳ ಮೂಮೆಂಟ್ ಆಗಿದೆ. ಆದರೂ ವಾಲಟೈಲಿಟಿ ಇಂಡೆಕ್ಸ್ ಕಮ್ಮಿ ಬಂದಿದೆ ನಿಜ, ಆದರೆ ವಾಲಟಿಲಿಟಿ ಅನ್ನೋದು ಇನ್ನೂ ನಿಂತಿಲ್ಲ. ಹಾಗಾಗಿ ಇಂಥದ್ದೇ ಆಗಿದೆ ಅನ್ನೋ ಥರ ಸಿಚುವೇಶನ್ ಗ್ಲೋಬಲಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಅದು ತಿಳಿ ಆಗೋ ತನಕ ಯಾವುದೇ ರೀತಿಯಾದಂಥ ಪೊಸಿಷನ್ಗಳನ್ನು ಆರಾಮು ಏನೂ ಇಲ್ಲ, ಹೆಡ್ಜ್ ಮಾಡಿದ್ರೆ ಹಾಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ಅಗ್ರೆಸಿವ್ ಆಗಿ ಪೊಸಿಷನ್ನು ತೊಗೊಳಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ಹೆಡ್ಜ್ ಇಲ್ಲ, ನಾನು ಕಮ್ಮಿನಲ್ಲಿ ಏನೋ ಒಂದು ಪೊಸಿಷನ್ನ ನಾನು ಕ್ಯಾರಿ ಮಾಡ್ತೀನಿ ಅಂದ್ರೂ ಕೂಡ ಅಗ್ರೆಸಿವ್ ಪೊಸಿಷನ್ ತೊಗೊಳ್ಳೋಂಥ ಸ್ಥಿತಿನಲ್ಲಿ ನಾವು ಇಲ್ಲ. ಸೊ ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.